ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, RTA ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಮತ್ತೊಮ್ಮೆ ದಿನಾಂಕವನ್ನು ಮುಂದೂಡಿಸಿದ್ದಾರೆ ಅಂತ ತಿಳಿಸಬಹುದು. ನೋಡಬಹುದು ಸ್ನೇಹಿತರೆ, ಇದು ನಮಗೆ ಕರ್ನಾಟಕದಲ್ಲಿ RTA ಅಪ್ಲಿಕೇಶನ್ ಸಲ್ಲಿಸಲು ಒಂದು ನಿಗದಿತ ದಿನಾಂಕವನ್ನು ಖಚಿತಪಡಿಸಿದ್ರು. ಅದಾದ್ಮೇಲೆ ಮತ್ತೆ ನಮಗೆ ದಿನಾಂಕವನ್ನು ಮುಂದೂಡಿಸಿದ್ದಾರೆ. ಹಳೆಯ ದಿನಾಂಕ ಬಂದ್ಬಿಟ್ಟು 16ನೇ ತಾರೀಕು ಮತ್ತೆ 3ನೇ ತಿಂಗಳು 2026ರಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಂತ ತಿಳಿಸಿದರು. ಇವಾಗ ಆ ದಿನಾಂಕದಿಂದ ನಮಗೆ ಮತ್ತೊಂದು ದಿನಾಂಕದವರೆಗೂ ಮುಂದೂಡಿಸಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. 2026-27ನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಸೆಕ್ಷನ್ 12(1)(b) ಮತ್ತು 12(1)(c) ಅಡಿ ಪ್ರವೇಶ ಪತ್ರಿಕೆಯ ಪ್ರಶಿಷ್ಟ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ, ನೆರೆ-ಹೊರೆ ಶಾಲೆಗಳ ಅಂತಿಮ ಪಟ್ಟಿ, LKG ಹಾಗೂ 1ನೇ ತರಗತಿ ಅನುದಾನ ರಹಿತ ಶಾಲೆಗಳ ಶಾಲಾವಾರ ಶೇಕಡ 25ರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳು ಹಾಗೂ ಅನುದಾನಿತ ಶಾಲೆಗಳ ಕನಿಷ್ಠ ಲಭ್ಯವಿರುವ ಶಾಲಾವಾರು ಸೀಟುಗಳ ಸಂಖ್ಯೆಯಲ್ಲಿ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಅಲ್ಲಿ ಅಥವಾ ಕಚೇರಿಯ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಿಸುವುದು. ಇಲ್ಲಿ ನೋಡಬಹುದು ಸ್ನೇಹಿತರೆ, ನಮಗೆ ಈ ಡೇಟ್ ವರೆಗೂ ನಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು 6-4-2026ರವರೆಗೂ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ಇದಾದ್ಮೇಲೆ ನಮಗೆ ಇಲ್ಲಿ ಯಾವ ರೀಸನ್ ಇಟ್ಕೊಂಡು ಮುಂದೂಡಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನೆರೆಹೊರೆ ಶಾಲೆಗಳ ಸಂಖ್ಯೆ ಹೆಚ್ಚಿಸಲು ದಿನಾಂಕವನ್ನು ಮುಂದೂಡಿಸಿದ್ದಾರೆ ಅಂತ ತಿಳಿಸಬಹುದು ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಮತ್ತು ಟ್ರಯಲ್ ಡೇಟ್ ಬಂದ್ಬಿಟ್ಟು ನಮಗೆ 7ನೇ ತಾರೀಕು 4ನೇ ತಿಂಗಳು 2026ರಿಂದ 8ನೇ ತಾರೀಕು 4ನೇ ತಿಂಗಳು 2026ರವರೆಗೂ ಟ್ರಯಲ್ ಅವಧಿ ಇರುತ್ತೆ ಸ್ನೇಹಿತರೆ. ಈ ಟ್ರಯಲ್ ಅಲ್ಲಿ ಅವ್ರ ಅಪ್ಲಿಕೇಶನ್ ನ ಚೆಕ್ ಮಾಡ್ತಾರೆ, ಸೈಟ್ ನ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಬಿಟ್ಟು ಅದಾದ್ಮೇಲೆ ನಮಗೆ ಪಬ್ಲಿಷ್ ಆಗಿ ಸೈಟ್ ಅನ್ನೋದು ಬಿಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು, ಅನುದಾನಿತ ಶಾಲೆಗಳಿಗೂ ಸೇರಿದಂತೆ RTA ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ ನಮಗೆ 9ನೇ ತಾರೀಕು 4ನೇ ತಿಂಗಳಿಂದ 2026ರ 7ನೇ ತಾರೀಕು 5ನೇ ತಿಂಗಳು 2026ರವರೆಗೂ ನಮಗೆ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮಗೆ 1 ಮಂತ್ ಟೈಮ್ ಇರುತ್ತೆ. ಈ ಟೈಮ್ ಅವಧಿಯಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ನೋಡಿ PID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ ನೈಜತೆ ಪರಿಶೀಲನೆ ಆಗುತ್ತೆ. ಎಲ್ಲಿಂದ 10-4-2026ರಿಂದ 8-5-2026ರವರೆಗೂ ನಿಮ್ಮ ಅರ್ಜಿ ಅನ್ನೋದು ಪರಿಶೀಲನೆ ಆಗುತ್ತೆ. ಅದಾದ್ಮೇಲೆ ವಿಶೇಷ ಪ್ರವರ್ಗಗಳ ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಬಂದ್ಬಿಟ್ಟು 10-4-2026ರಿಂದ 8-5-2026ರವರೆಗೂ ಇದು ಕೂಡ ಪರಿಶೀಲನೆ ಆಗುತ್ತೆ. ಆಮೇಲೆ ಲಾಟರಿ ಪ್ರಕ್ರಿಯೆ ಆಹಾರ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಅದು ಯಾವ ಡೇಟ್ ಅಲ್ಲಿ ನೋಡೋದಾದ್ರೆ 12-5-2026ರಲ್ಲಿ ಪ್ರಕಟಣೆ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಆನ್ಲೈನ್ ಲಾಟರಿ ಮೂಲಕ ಮೊದಲ ಸುತ್ತಿನ ಸೀಟುಗಳ ಹಂಚಿಕೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು 16-5-2026ರಲ್ಲಿ ನಿಮಗೆ ಹಂಚಿಕೆಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಶಾಲೆಗಳ ದಾಖಲಾತಿ ಪ್ರಾರಂಭವಾಗುತ್ತೆ. ಶಾಲೆಗಳು ಪ್ರಾರಂಭವಾಗುವ ದಿನಾಂಕ 18-5-2026ರಿಂದ ನಿಮಗೆ 1-6-2026ರವರೆಗೂ ನಿಮಗೆ ಶಾಲೆಗಳ ದಾಖಲಾತಿ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ್ಮೇಲೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳು ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು 18-5-2026ರಿಂದ 1-6-2026ರವರೆಗೂ ಅಪ್ಲೋಡ್ ಮಾಡಲಾಗುವುದು. ಅದಾದ್ಮೇಲೆ ಆನ್ಲೈನ್ ಲಾಟರಿ ಮೂಲಕ 2ನೇ ಸುತ್ತಿನ ಸೀಟುಗಳನ್ನು ಹಂಚಿಕೆ ಆಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಹಂಚಿಕೆ ಆಗುವ ದಿನಾಂಕ ನೋಡೋದಾದ್ರೆ 5-6-2026ರಲ್ಲಿ 2ನೇ ಸುತ್ತಿನಲ್ಲಿ ಸೀಟುಗಳನ್ನು ಹಂಚಿಕೆ ಆಗುತ್ತೆ. ಅದಾದ್ಮೇಲೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳ ಶಾಲೆಗಳಲ್ಲಿ ದಾಖಲೆಯ ಅವಧಿ 6-6-2026ರಿಂದ 15-6-2026ರವರೆಗೂ ನಿಮಗೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಳವಡಿಸುವುದು 6-6-2026ರಿಂದ 15-6-2026ರವರೆಗೂ ಈ ತಂತ್ರಾಂಶಗಳಲ್ಲಿ ಅಳವಡಿಸಿಕೊಳ್ಳುವುದು. ನೋಡ್ಬೋದು ಸ್ನೇಹಿತರೆ, ಇವತ್ತು ಈ RTA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಮತ್ತೊಮ್ಮೆ ವಿಡಿಯೋನ ಎಲ್ಲರನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ತರ ಮತ್ತೊಂದು ವಿಡಿಯೋಗಳ ಮುಖಾಂತರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.